ಇವತ್ತು ಎರಡು ವಸ್ತು ಬಳಸಿಕೊಂಡು ಮಾಡಿದ ದೋಸೆಯ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದ್ರ ಜೊತೆ ನಾನೊಂದು ಚಟ್ನಿ ಕೂಡ ಮಾಡಿದ್ದೇನೆ, ಸಿಂಪಲ್ ಚಟ್ನಿ. ಹಾಗಾದರೆ ಇದನ್ನು ನೋಡುವ ಹೇಗೆ ಮಾಡೋದೆಂದು. 2 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ನಾನೊಂದು ಚೆನ್ನಾಗಿ ತೊಳೆದು 4 ಗಂಟೆ ನೆನೆ ಹಾಕಿದ್ದೇನೆ. ನೋಡಿ, 1 ಕಪ್ಪಿನಷ್ಟು ಅನ್ನ, ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತೆಗೆದುಕೊಂಡಿದ್ದೇನೆ, ಅಥವಾ ಬೆಳ್ತಿಗೆ ಅನ್ನ ಸಹ ಆಗ್ತದೆ. ಅರ್ಧ ಕಪ್ಪಿನಷ್ಟು ಈಗ ನಾನು ಹಾಕಿದ್ದೇನೆ ಮಿಕ್ಸರ್ ಜಾರಿಗೆ, ಹಾಗೂ ಅರ್ಧದಷ್ಟು ಅಕ್ಕಿಯನ್ನು ಹಾಕಿ ಇವಾಗ ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಇದೆರಡೇ ವಸ್ತು ಹಾಕಿ ಮಾಡಿದ ದೋಸೆ ರೆಸಿಪಿ ಇವತ್ತು. ಇದು ನೋಡಿ, ಉಪ್ಪು ಹಾಕಿದ್ದೇನೆ. ನೋಡಿ, ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ ಇದಕ್ಕೆ. ಇದನ್ನು ನುಣ್ಣಗೆ ರುಬ್ಬಿ ತೆಗೆಯುವ. ಈಗ ಇದನ್ನೊಂದು ಬೇರೆ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ನಾವು ಫರ್ಮೆಂಟ್ ಆಗಲಿಕ್ಕೆ ಇಡ್ಲಿಕ್ಕಿದೆ. ಇದು 2 ಅನ್ನ ಮತ್ತು ಅಕ್ಕಿ ಹಾಕಿ ಮಾಡಿದ ಈ ದೋಸೆ ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಉಳಿದ ಅನ್ನ ಅರ್ಧ ಕಪ್ಪನ್ನು ಹಾಕ್ತಾ ಇದ್ದೇನೆ, ಹಾಗೂ ಉಳಿದ ನೆನೆದ ಅಕ್ಕಿ ಇದೆ ನೋಡಿ, ಅದನ್ನು ಸಹ ಹಾಕಿ ಮುಳುಗುವಷ್ಟು ನೀರು ಹಾಕಿ ನಾನೀಗ ನುಣ್ಣಗೆ ರುಬ್ತೇನೆ. ಇದನ್ನು ಸಹ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆಯಿತು ಅನಿಸಿದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಉಳಿದ ಅಕ್ಕಿ ಮತ್ತು ಅನ್ನವನ್ನು ಸಹ ನಾನು ರುಬ್ಬಿ ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದರಲ್ಲಿ ಈಗ ಫುಲ್ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕ್ತೇನೆ. ಮಿಕ್ಸಿ ತೊಳೆದ ನೀರು, ಸ್ವಲ್ಪ ನೀರನ್ನು ಹಾಕಿದ್ದೇನೆ, ಒಂದು ಅರ್ಧ ಲೋಟದಷ್ಟು. ಒಂದು 2 ಚಮಚ ಸಕ್ಕರೆ ಹಾಕ್ತೇನೆ. ಇದು ಫರ್ಮೆಂಟ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ ಮತ್ತು ದೋಸೆಗೆ ಬಣ್ಣ ಒಳ್ಳೆಯದು ಕೊಡ್ತದೆ ಇದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವೀಗ ಫರ್ಮೆಂಟ್ ಆಗಲಿಕ್ಕೆ ಓವರ್ನೈಟ್ ಇಡಬೇಕಾಗ್ತದೆ, ರಾತ್ರಿ ಪೂರ. ಇದನ್ನು ಸಾಧಾರಣ ಒಂದು 8 ಗಂಟೆಗೆ ನಾನೀಗ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇಷ್ಟು ತೆಳ್ಳಗೆ ಇರಬೇಕಿದು. ಅನ್ನ ಹಾಕಿದ್ರಿಂದ ಮರುದಿನ ಬೆಳಿಗ್ಗೆ ಆಗುವಾಗ ದಪ್ಪ ಆಗಿರ್ತದೆ ಇದು. ಈಗ ನಾವು ಚಟ್ನಿ ರೆಸಿಪಿ ಹೇಗೆ ಮಾಡೋದೆಂದು ನೋಡುವ. ನೋಡಿ, 1 ಕಪ್ಪಿನಷ್ಟು ಚಟ್ನಿ, ಸ್ವಲ್ಪ ಹುಳಿ, ಕಾಯಿ ಮೆಣಸು, ಉಪ್ಪು, 2 ಬೆಳ್ಳುಳ್ಳಿ ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು. ಸಿಂಪಲ್ ಚಟ್ನಿ ಇದು, ತುಂಬ ರುಚಿಯಾಗಿ ಬರ್ತದೆ. ಇದಕ್ಕೊಂದು ತೆಂಗಿನ ಎಣ್ಣೆಯದ್ದು ಒಗ್ಗರಣೆ ಹಾಕಿದ್ದೇನೆ. ಈಗ ನೋಡುವ, ಮರುದಿನ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ತೆಳುವಾಗಿ ಇಟ್ಟಿದ್ದೇವೆ ನಾವು. ಸ್ವಲ್ಪ ಅನ್ನ ಹಾಕಿ ದಪ್ಪ ಆಗಿದೆ ನೋಡಿ. ಕೇವಲ 2 ವಸ್ತು ಬಳಸಿ ಮಾಡಿರೋದು. ಇದಕ್ಕೆ ಸೋಡಾ ಹುಡಿ ಹಾಕುವವರು ಹಾಕ್ಬೋದು, ನಾನು ಹಾಕದೇ ಮಾಡ್ತಾ ಇದ್ದೇನೆ. ಹಾಕದೆ ಮಾಡಿದರೆ ಒಂದು ರೀತಿಯ ರುಚಿ ಬೇರೆಯೇ ಬರ್ತದೆ ಇದಕ್ಕೆ. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿ ದೋಸೆ ಹಾಕಿದ್ದೇನೆ ನಾನು. ಸುತ್ತ ಸ್ವಲ್ಪ ಎಣ್ಣೆ, ತುಪ್ಪ ಅಥವಾ ಏನಾದರೂ ಹಾಕ್ಬೋದು, ಹಾಕದೆ ಸಹ ಇರ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಾಂಬಾರ್ ಅಥವಾ ಚಟ್ನಿ ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್. ನೋಡಿ, ದೋಸೆ ರೆಡಿ ಆಯಿತು ಒಂದು. ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ನೋಡಿ, ತುಂಬ ಪ್ರೆಸ್ ಮಾಡಿ ಮಾಡೋದು ಬೇಡ, ಇದನ್ನು ಒಂದೇ ರೀತಿ ಇರಲಿ, ನಡುವೆ ದಪ್ಪ ಆ ರೀತಿ ಏನು ಬೇಡ. ಇದಕ್ಕೆ ನಾನು ಸುತ್ತ ತುಪ್ಪ ಏನು ಹಾಕಲಿಲ್ಲ, ತುಪ್ಪ ಹಾಕಿ ಸಹ ಮಾಡ್ಬೋದು ಇದನ್ನು. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಮಾಡಿ, ಹಾಗೂ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ ನಾನು. ನಿನ್ನೆ ವಿಡಿಯೋದಲ್ಲಿ ನಾನು ನಂಗ್ ಫಿಶ್ ಅಂತ ಒಂದು ಮೀನನ್ನು ಹುರಿದ ರೆಸಿಪಿ ಹಾಕಿದ್ದೇನೆ, ಒಳ್ಳೆ ಮಸಾಲೆ ಹಾಕಿ ಮಾಡಿದ್ದು. ಅದನ್ನು ಸಹ ದಯವಿಟ್ಟು ನೋಡಿ. ಈಗ ನಾನು ಇದನ್ನು ತೆಳುವಾಗಿ ಹಾಕಿ ತೋರಿಸ್ತಾ ಇದ್ದೇನೆ. ಆವಾಗ ತೋರಿಸಿದ್ದು ನಾನು ಸ್ವಲ್ಪ ದಪ್ಪ ದೋಸೆ. ಇದು ನೋಡಿ, ತುಂಬ ತೆಳು ದೋಸೆ ಇದು. ಇದು ಸ್ವಲ್ಪ ಕ್ರಿಸ್ಪಾಗಿ ಸಹ ಬರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಹಾಗಾದರೆ ಮತ್ತೆ ಇನ್ನೊಂದು ಸಲ ನಿಮ್ಮನ್ನು ಭೇಟಿ ಆಗ್ತೇನೆ ಹೊಸ ರೆಸಿಪಿಯೊಂದಿಗೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.